ಹಲೋ ಎಲ್ಲರಿಗೂ ನಮಸ್ಕಾರ. ಎಚ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. 1 ವೀಕು ನಾವು ಮುಂಬೈಗೆ ಹೋಗಿದ್ವಿ. ಯಾವ ಒಂದು ಕಾರಣಕ್ಕೆ ಹೋಗಿದ್ವಿ ಅಂತಂದು ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ತುಂಬಾ ಖುಷಿಯಾಗುತ್ತೆ. ಈ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ಒಂದು ಕರ್ನಾಟಕದಾದ್ಯಂತ ತುಂಬ ಜನ ಕಲಾವಿದರಿದ್ದಾರೆ. ಆ ಒಂದು ಕಲಾವಿದರಲ್ಲಿ ನಮಗೆ ಸಿಕ್ಕಿದಂಥ ಅವಕಾಶ, ಅದರಲ್ಲೂ ನನಗೆ ಸಿಕ್ಕಿರುವಂಥ ಅವಕಾಶ ನಾನು ತುಂಬಾ ಖುಷಿಪಟ್ಬಿಟ್ಟು ಆ ಒಂದು ಅವಕಾಶಕ್ಕಾಗಿ ಕಾದು ಕೂತಿದ್ದೆ. ಸಿಕ್ಕಿದ ತಕ್ಷಣ ನಾನು ಓಕೆ ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಯಾವೊಂದು ಪ್ರೋಗ್ರಾಮ್ ಅಂತಂದು ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಏನಪ್ಪ ಅಂದರೆ ವೇವ್ಸ್ ಕಾರ್ಯಕ್ರಮ ನಿಮಗೆ ಗೊತ್ತಿರ್ಬೋದು. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅವರು ನಡೆಸ್ಕೊಟ್ಟಿರುವಂಥ ಈ ಒಂದು ಪ್ರೋಗ್ರಾಮು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಎಷ್ಟು ಖುಷಿ ಆಗ್ತಿದೆ ಅಂತಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮುಂಬೈಗೆ ಹೋಗಿದಂಥ ಕ್ಷಣ ಫಸ್ಟ್ ಟೈಮ್ ನಾನು ಮುಂಬೈಗೆ ಹೋಗಿದ್ದು. ಇನ್ನೇನಪ್ಪ ಅಂದರೆ ನಾನು ಒಂದು 10 ಮಿನಿಟ್ಸ್ ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೆ, ಮುಂಚೆನೇ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಬೈ ಮಿಸ್ಸಾಗಿ ಎಲ್ಲ ವಿಡಿಯೋ ಡಿಲೀಟ್ ಆಗೋಗ್ಬಿಟ್ಟಿದ್ದೆ. ನಾವು ಟ್ರಾವೆಲಿಂಗಿಂದೆಲ್ಲ ಆಗಿರ್ಬೋದು, ಯಾವ ಥರ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಟ್ರೈನಲ್ಲಿ ಆಗಿರ್ಬೋದು, ಯಾವ ಥರ ಬರ್ತಾಯಿದ್ವಿ ಅಂತಂದು. ಬಟ್ ಕಾರಣಾಂತರಗಳಿಂದ ಅದು ಡಿಲೀಟ್ ಆಗೋಗಿದೆ, ಬೈ ಮಿಸ್ಸಾಗಿ ಡಿಲೀಟ್ ಆಗಿದೆ. ಅಥವಾ ಬೇರೆಯವರು ಮೊಬೈಲ್ ಕೊಟ್ಟಿದ್ದೆ, ಅವರೇನಾದರೂ ಬೈ ಮಿಸ್ಸಾಗಿ ಡಿಲೀಟ್ ಮಾಡಿದರು. ತುಂಬ ಬೇಜಾರಾಗುತ್ತೆ. ಬಟ್ ಏನೇ ಇರಲಿ, ಕರ್ನಾಟಕನ ರಿಪ್ರೆಸೆಂಟ್ ಮಾಡಲಿಕ್ಕೆ ನಾನು ಹೋಗಿದ್ದೀನಿ. ತುಂಬಾ ಖುಷಿಯಾಗುತ್ತೆ. ಅದರ ಮುಂಬೈಗೆ ಹೋಗಿದ್ದಂಥದ್ದು. ಅದರಲ್ಲೂ ಜಿಯೋ ವರ್ಲ್ಡ್ ಸೆಂಟರ್ ಅವರು ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರೋವಂಥದ್ದು ಗೌರ್ಮೆಂಟ್ ಆಗಿರ್ಬೋದು. ಬಟ್ ನಾವೊಂದು ಸ್ಟೇ ಆಗಿರೋದಾಗಿರ್ಬೋದು, ನಾವೊಂದು ಪ್ರೋಗ್ರಾಮ್ನ ಕೊಡೋದು ಎಲ್ಲಿ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಬಟ್ ಅದಾದ ನಂತರದಲ್ಲಿ ಒಂದೊಂದೇ ಮೇ 1ರಿಂದ 4ರವರೆಗೂ ಈ ಒಂದು ಪ್ರೋಗ್ರಾಮ್ ನಡೆದಿರುವಂಥದ್ದು. ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಸ್ಟೇಟ್ ಅವರು ಬಂದುಬಿಟ್ಟು ಈ ಒಂದು ಪ್ರೋಗ್ರಾಮ್ಗೆ ಪ್ರಾಕ್ಟಿಕಲ್ ಆಗಿ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕೆಲವೊಂದು ಯಾವುದೇ ನಾಟಕ ಆಗಿರ್ಬೋದು, ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು, ನಾವು ಇಲ್ಲಿ ಮುಂಚೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 3 ಡೇಸ್ ಅಲ್ವಾ, ಮೋದಿ ಅವ್ರ ಮುಂದೆ ಮಾಡೋದು ಅಂದರೆ ಅದೇನು ಸುಮ್ಮನೆ ಅಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರನೇ ತುಂಬಾ ಟೈಟ್ ಸೆಕ್ಯೂರಿಟಿ ಇತ್ತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮಗೆ ಒಂಥರ ತುಂಬಾ ಖುಷಿ ಆಯಿತು. ಒಂದು 6 ದಿನ ಯಾವ ರೀತಿಯಾಗಿ ಕಳೀತು ಅಂತಲೇ ಗೊತ್ತಾಗಿಲ್ಲ. ಬಟ್ ಒಂದು ಸ್ವಲ್ಪ ಬೇಜಾರಿದೆ, ಯಾಕಂದರೆ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿದೆ. ಟ್ರಾವೆಲಿಂಗ್ ವಿಡಿಯೋ ತುಂಬಾ ಇಷ್ಟಪಟ್ಟು, ತುಂಬ ಕಷ್ಟಪಟ್ಟು, ಟೈಮ್ ಇಲ್ಲದೆ ಇದ್ದು ಸಹ ನಿದ್ದೆಗೆಟ್ಟು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಬಟ್ ಮಿಸ್ಸಾಗಿ ವಿಡಿಯೋ ಡಿಲೀಟ್ ಆಗಿದೆ. ಏನೇ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನು ಮತ್ತೆ ಈಗ ನೆಕ್ಸ್ಟ್ ವೀಡಿಯೋಸ್ ಯಾವುದು ಎಡಿಟ್ ಮಾಡಿ ಇಟ್ಕೊಂಡಿದ್ದೋ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗಿದೆ. ಕರ್ನಾಟಕದಿಂದ 4 ಜನ ಮಹಿಳೆಯರು ಹೋಗಿರುವಂಥದ್ದು, ಅದರ ಲೇಡೀಸು. ತುಂಬಾ ಖುಷಿಯಾಗುತ್ತೆ. ಅದಾದ ನಂತರ ಎಲ್ಲರೂ ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದಾದ ನಂತರ ನಾವು ಸ್ವಲ್ಪ ಟೈಮ್ ಇತ್ತು. ನಾನು ಕೂಡ ಮದುವೆ ಆದಮೇಲೆ ಸ್ವಲ್ಪ ದಿನ ಬಿಟ್ಟಿದ್ದೆ. ಸ್ವಲ್ಪ ದಿನ 2-3 ವರ್ಷನೇ ಆಗಿತ್ತು, ಗ್ಯಾಪ್ ಆಗಿಬಿಟ್ಟಿತ್ತು. ಕಲೆ ಯಾರಪ್ಪನ ಒಂದು ಸ್ವತ್ತು ಅಲ್ವಾ. ನಾವು ವಿದ್ಯೆ ಅನ್ನೋದು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ, ಯಾವುದೇ ಆಗಿರ್ಬೋದು, ವಿದ್ಯೆ ಅನ್ನೋದು ಯಾವ ಕೆಲಸ ಮಾಡಿದರೂ ಅದು ನಮಗೆ ವಿದ್ಯೆನೇ. ಆ ವಿದ್ಯೆ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಅಂದರೆ, ಆಲ್ರೆಡಿ ಮದುವೆ ಮಾಡಿಕೊಂಡು ಕೆಲಸನೂ ಮಾಡ್ತಾಯಿದ್ದೆ. ಅದಾದಮೇಲೆ ಅಬೋಷನ್ ಆದಮೇಲೆ ನನ್ನ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿತ್ತು. ಮತ್ತು ಅದಾದ ನಂತರದಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತಂದು ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಡೈಲಿ ವ್ಲಾಗ್ಸ್, ಮಿನಿ ವ್ಲಾಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ಮಾಡೋಣ ಅಂತಂದು ಅಲ್ಲಿ ಕೂಡ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತಾ ಇದ್ದೆ. ಅದಾದ ನಂತರ ಇದು ಒಂದು ಅವಕಾಶ ಸಿಕ್ತಲ್ವ ಅಂದ್ಕೊಂಡು ಓಕೆ ಅಂತ ನಾನು ಓಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ತುಂಬ ಜನನೇ ಸೆಲೆಬ್ರಿಟೀಸ್ ಬಂದಿದ್ದರು, ತುಂಬಾ ಒಳ್ಳೆ ಪೊಲಿಟಿಷಿಯನ್ಸ್ಗಳು ಎಲ್ಲರೂ ಬಂದಿದ್ದರು. ಇವರೇ ಅವರೇ ಅಂತ ಹೇಳ್ತಾ ಇರಲಿಲ್ಲ, ಎಲ್ಲರೂ ಬಂದಿದ್ದರು. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಮದುವೆ ಆದಮೇಲೆ ಲೈಫ್ ಸ್ಟೈಲೇ ಚೇಂಜ್ ಇರುತ್ತೆ. ಆದರೆ ಆ ಒಂದು ಲೈಫ್ ಸ್ಟೈಲ್ಗೆ ನನ್ನ ಹಸ್ಬೆಂಡ್ ನನಗೆ ಹೊಂದ್ಕೊಂಡು ಓಕೆ ನೀನು ಏನಾದರೂ ಮಾಡು, ಒಳ್ಳೆ ರೀತಿಯಿಂದ ಒಳ್ಳೆ ಕೆಲಸಗಳನ್ನ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿದ್ರಲ್ವ, ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. ನೋಡ್ತಾ ಇರ್ಬೋದು, ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀವಿ ನಾವು. ಬಟ್ ಊರಲ್ಲೇನೂ ಮಾಡಿರಲಿಲ್ಲ. ಡೈರೆಕ್ಟಾಗಿ ನಾನು ಬೆಂಗಳೂರಿಂದ ದಾವಣಗೆರೆಗೆ ಬಂದು ಅಮ್ಮನ ಮನೇಲಿ ಒಂದಿಷ್ಟು ಎಲ್ಲನೂ ಅಮ್ಮ ಮಂಡಕ್ಕಿ ಅವಲಕ್ಕಿ ಎಲ್ಲ ಕಟ್ಕೊಟ್ಟಿದ್ರು. ಅದಾದ ನಂತರ ಅಲ್ಲಿ 1 ಡೇ ಸ್ಟೇ ಆಗಿಬಿಟ್ಟು ತಿರುಗಿ ದಿವಸ ನಾನು ಮುಂಬೈಗೆ ಹೋಗಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಣ್ಣ ಬಂದು ಅವರು ಆಟೋ ಮಾಡ್ಕೊಂಡು ಕರ್ಕೊಂಬಂದು ನಮಗೆ ಸೀದಾ ಎಲ್ಲೂ ಟ್ರೈನಿಂಗ್ ಏನೂ ಕೊಟ್ಟಿರಲಿಲ್ಲ. ವೀಡಿಯೋಸ್ ಕಳಿಸಿದ್ರು, ವೀಡಿಯೋಸ್ ಎಲ್ಲ ನೋಡಿಕೊಂಡೆ. ಅದಾದ ನಂತರದಲ್ಲಿ ಇಲ್ಲೇ ನಾನು 2 ಇಯರ್ಸ್ ಆದಮೇಲೆ ನಾನು ಇಲ್ಲಿ ಡೊಳ್ಳು ಕುಣಿತನ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಬಟ್ ಆಲ್ಮೋಸ್ಟ್ ಸೇಮ್ ಸ್ಟೆಪ್ಸ್ ಇರೋದ್ರಿಂದ ನನಗೆ ನನಗೆ ಗ್ಯಾಪ್ ಅನ್ನಿಸ್ತಿರ್ಲಿಲ್ಲ. ಯಾಕಂದರೆ ಆವಾಗ ನಾನು ನಾವು ಮಾಡಿದಂಥ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಿದ್ದೆ. ಅವರು ಬೇರೆ ಕಡೆ ಪ್ರೋಗ್ರಾಮ್ಗೆಲ್ಲ ಹೋದಾಗ ಸ್ಟೇಟಸ್ ಎಲ್ಲ ಹಾಕ್ತಾಯಿದ್ರು, ಆವಾಗ ನೋಡ್ತಾ ಇದ್ದೆ. ಅದೊಂಥರ ಖುಷಿ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು. ಬಟ್
ನೋಡೋಕ್ಕೆ ಎಷ್ಟು ಸುಲಭನೋ ಅಷ್ಟೇ ಕಷ್ಟ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಾವು ಈಗ ಒಂದು ವರ್ಷ ಇದ್ದಿದ್ದು ವಾತಾವರಣಕ್ಕೂ ಅಲ್ಲಿ ವಾತಾವರಣಕ್ಕೂ ಆಗಿರ್ಬೋದು, ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿರುವಂಥ ಎನ್ವೈರ್ಮೆಂಟ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೇಂಜಸ್ ಆಗಿರುತ್ತೆ. ಅದಕ್ಕೆ ನಾವು ಹೊಂದ್ಕೊಂಡು ಆ ಒಂದು 6 ಡೇಸ್ ಅಂದ್ಕೊಂಡಿದ್ವಿ ನಾವು. ಇದ್ದಿದ್ದು 8 ಡೇಸ್ ಆಗಿತ್ತು, ಯಾಕಂದರೆ ಟ್ರೈನ್ ಬುಕ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಫೈನಲಾಗಿ ನಾವು ಬಂದಿದ್ದು ಸ್ಲೀಪರ್ ಬಸ್ಸಲ್ಲಿ. ಟ್ರೈನ್ ಕೊನೆಗೂ ನಮಗೆ ಸಿಗಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದು ಹೇಳೋದ್ಕಿಂತ ಅದನ್ನು ಅನುಭವಿಸೋರಿಗೆ ಗೊತ್ತು ಅದು ಎಷ್ಟು ಖುಷಿ ಅಂತ. ಬಟ್ ತುಂಬ ಕೈಯೆಲ್ಲ ನೋವು ಬಂದಿತ್ತು, ಕೈಯಲ್ಲಾಗಿರ್ಬೋದು, ತೊಡೆಯೆಲ್ಲ ಫುಲ್ ನೋವು ಬಂದಿದ್ದು. ಬಟ್ ಡೊಳ್ಳೆನೂ ಕಟ್ಕೊಂಡಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ನಾವೇನು ಜಸ್ಟ್ ಅಲ್ಲಿ 2 ಥರ ಇರುತ್ತೆ. ಸೌತ್ ಝೋನ್, ಸೆಂಟ್ರಲ್ ಅಂತ ಇರುತ್ತೆ, ಸೌತ್ ಝೋನ್ ಅಂತ ಇರುತ್ತೆ. ಅವರಿಗೆಲ್ಲ ಫಸ್ಟು ಈಸ್ಟ್ ವೆಸ್ಟ್ ಅಂತೆಲ್ಲ ಇರುತ್ತಲ್ವ, ಅವರಿಗೆಲ್ಲ ಫಸ್ಟು ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ಅದಾದಮೇಲೆ ಲಾಸ್ಟ್ ನಮಗೆ ಕೊಟ್ಟಿದ್ದರು. ಯಾಕಂದರೆ ಅಲ್ಲಿ ಕೆಲವೊಂದು ಆಗ್ತಾ ಇರುವಂಥ ಘಟನೆಗಳಿಗೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಟ್ಟಿರ್ತಾರೆ ಅಂತ ನಾವು ಕೇಳ್ಪಟ್ಟಿದ್ವಿ. ಅದು ನಿಜ ಕೂಡ ಹೌದು. ಬಟ್ ನಮಗೆ ಸೌತ್ ಝೋನ್ ಅವ್ರಿಗೆ ಲಾಸ್ಟಿಗೆ ಕೊಟ್ಟರು ಅದೊಂಥರ ನಾವು ಸಿಕ್ಕಾಬಟ್ಟೆ ಹಾರ್ಡ್ ವರ್ಕಿಂದ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಮಾಡಿದ್ವಿ. ನಮ್ಮ ಗುರುಗಳು ಇವರು ರೇವಣ್ಣ ಸಿದ್ದಪ್ಪ ಅಂತಂದು ಇವರೇ ನಮಗೆಲ್ಲ ಸಪೋರ್ಟಿವ್ ಆಗಿ ಗೈಡಾಗಿ ಎಲ್ಲನೂ ಇವರೇ ಅಂತ ಹೇಳ್ಬೋದು. ನಾವೇನೇ ಒಂದು ಡೊಳ್ಳು ಕುಣಿತನ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಮೇನ್ ರೀಸನ್ ಅಣ್ಣವರು, ಫ್ರಂಟಲ್ಲಿರೋರು. ತುಂಬಾ ಖುಷಿಯಾಗುತ್ತೆ. ಇವರು ಹೇಳ್ಕೊಟ್ಲಿಲ್ಲ ಅಂದಿದ್ರೆ ನಾವೇನು ಕಲಿತಾ ಇರಲಿಲ್ಲ. ಸ್ಟಾರ್ಟಿಂಗ್ ಅವಾಗೆಲ್ಲ 2018 ಕಲಿತಿರುವಾಗ ಕೋಲ್ ತಗೊಂಡು ಬೀಸ್ತಾಯಿದ್ರು, ಬೈತಾಯಿದ್ರು. ಅಂದರೆ ರ್ಯಾಷನ್ ಅಂತಲ್ಲ, ಕಲಿರಮ್ಮ ಅಂತೆಲ್ಲ ಹೇಳ್ತಾಯಿದ್ರು. ಅವರ ಒಂದು ಕಲಿಕೆ ಮುಖಾಂತರ ನಾವು ಈ ಒಂದು ಎಲ್ಲೇ ಹೋದ್ರೂ ಓಕೆ ನಾನು ಮಾಡ್ತೀನಿ ಅಂತ ಕೆಪಾಸಿಟಿ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಎಲ್ಲ ಇವರಿಂದನೇ ಬಂದಿರೋದು. ಎಷ್ಟು ಸುಲಭವಾಗಿ ಮಾಡ್ತಿದ್ದೀವಿ ಅಂತಂದರೆ ಇದಕ್ಕೆಲ್ಲ ಮೇನ್ ರೀಸನ್ ಇವರೇ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲಿ ಬಂದು ಹೊರಗಡೆ ಎಲ್ಲರೂ ಆಲ್ರೆಡಿ ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಬೇರೆ ಬೇರೆ ಸರ್ಗಳ ಮುಂದೆ ಮಾಡ್ತಾಯಿದ್ರು, ಪ್ರೋಗ್ರಾಮ್ ಕೊಡೋರ ಮುಂದೆ, ಕೊರಿಯೋಗ್ರಾಫರ್ ಮುಂದೆ. ಬಟ್ ನನಗೆ ಅಷ್ಟು ಪ್ರಾಕ್ಟೀಸ್ ಇರಲಿಲ್ವಲ್ಲ, ತುಂಬ ಮರ್ತೋಗಿತ್ತಲ್ಲ ಅಂದ್ಕೊಂಡು ನಾನು ಮತ್ತೆ ಕೆಳಗಡೆ ಬಂದು ಒಂದು ಕಡೆ ಜಾಗ ನೋಡ್ಕೊಂಡು ಎಲ್ಲ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಫುಲ್ ಟಯರ್ಡ್ ಆಗೋಗ್ಬಿಡ್ತು, ಯಾಕಂದರೆ ತುಂಬ 2 ವರ್ಷ ಗ್ಯಾಪ್ ಆಗಿಬಿಟ್ಟಿತ್ತಲ್ಲ. ಹಾಗಾಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಫುಲ್ ಸುಸ್ತಾಗಿತ್ತು. ಓಕೆ, ಚೆನ್ನಾಗಿತ್ತು, ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಎಲ್ಲ ಬೇರೆ ಬೇರೆ ಸ್ಟೇಟವರು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಅಂದರೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಎಲ್ಲರೂ, ಕೋರಿಯೋಗ್ರಾಫರ್ ಮುಂದೆ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ ಅಂತಂದು. ಅವ್ರದ್ದೇ ಆದ ಸ್ಟೇಟ್ ಡ್ಯಾನ್ಸ್ಗಳನ್ನ ಮಾಡ್ತಾಯಿದ್ರು. ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಡೊಳ್ಳು ಕುಣಿತ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಲಂಬಾಣಿ ಆಗಿರ್ಬೋದು, ಈ ರೀತಿಯಾಗಿ ಪ್ರತಿಯೊಂದು ರಾಜ್ಯಗಳಲ್ಲೂ ಅವ್ರದ್ದೇ ಆದಂತಹ ಒಂದು ನೃತ್ಯ ಕಲೆಗಳಿರ್ತವೆ. ಅದನ್ನು ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದು.
ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ ಅಲ್ವಾ. ಪ್ರತಿಯೊಂದು ಸ್ಟೇಟ್ ಅವರು ಕೂಡ ನಮಗೆ ಫಸ್ಟ್ ಡೇ ನಾವು ಮಾಡಿದ್ವಿ, ಬಟ್ ವಿಡಿಯೋಸ್ ಯಾರಿಗೂ ನಾನು ಮಾಡಲಿಕ್ಕೆ ಹೇಳಿರಲಿಲ್ಲ. ಯಾಕಂದರೆ ಫಸ್ಟ್ ಡೇ ಹೋಗಿರೋದ್ರಿಂದ ಯಾರೂ ಅಷ್ಟಾಗಿ ಪರಿಚಯ ಆಗಿರಲಿಲ್ಲ. ಅವ್ರವ್ರ ಗ್ರೂಪ್ ಅವ್ರು ಮಾತ್ರ ಇರ್ತಾರೆ. ಅದಾದ ನೆಕ್ಸ್ಟ್ ಡೇಯಲ್ಲಿ ನಾವು ಮಾಡಿದಾಗ ಕೆಲವೊಂದಿಷ್ಟು ವಿಡಿಯೋಸ್ನ ಮಾಡ್ಕೊಂಡ್ವಿ. ಬಟ್ ಈ ಒಂದು ವಿಡಿಯೋದಲ್ಲಿ ನನಗೆ ಇದಂತೂ ಸಿಕ್ಕಾಬಟ್ಟೆ ಭಯ ಅನಿಸಿತು. ಯಾಕಪ್ಪ ಅಂದರೆ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಒಂದು ಪಂಜಾಬಿ ಅವ್ರದ್ದು. ನೋಡಿ ತುಂಬಾ ಖುಷಿ ಆಗ್ತಿತ್ತು, ಅಷ್ಟೇ ಭಯ ಕೂಡ ಆಗ್ತಿತ್ತು. ಯಾಕಂದರೆ ನಮಗೇನು ಆಗಲ್ಲ, ಬಟ್ ಅವ್ರಿಗೇನಾದರೂ ಕೈಗೆ ಪೆಟ್ಟು ಬೀಳುತ್ತೇನೋ ಅಂತ ಭಯ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಅಪ್ಪ, ಕತ್ತೆ ಆಗಿರ್ಬೋದು, ಗುರಾಣಿ ಆಗಿರ್ಬೋದು, ಪ್ರತಿಯೊಂದು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತಂದರೆ ನಮಗಿಂತಲೇ ಎಲ್ಲರೂ ಅಷ್ಟೇ ಫುಲ್ಲು ಶಾಕಲ್ಲೇ ಇದ್ದಾರೆ. ಅದು ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ಪಂಜಾಬಿಯವರು 2 ಟೀಮ್ಸ್ ಬಂದಿದ್ದು, 2 ತಂಡಗಳು ಬಂದಿದ್ದು. ಫಸ್ಟ್ನವರು ಪಂಜಾಬಿ ಡ್ಯಾನ್ಸ್ ಮಾಡಿದ್ದು, ಅದಾನಂತರದಲ್ಲಿ ಇವರು ಒಂದು ಸಾಹಸಗಾಥನೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದು ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಫುಲ್ಲು ಶಾಕಲ್ಲೇ ಇದೆ ಆ ವಿಡಿಯೋ. ಅದಕ್ಕೋಸ್ಕರ ನಾನು ಆ ವಿಡಿಯೋನ ಮ್ಯೂಟ್ ಮಾಡಿಬಿಟ್ಟು ಆಡಿಯೋನ ನಾನು ವಾಯ್ಸ್ ಕೊಡ್ತಾ ಇರೋದು. ಅಷ್ಟು ಕಿರ್ಚಾಡ್ಬಿಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಭಯ ಅನ್ನಿಸ್ತಿತ್ತು ಈ ವಿಡಿಯೋದಲ್ಲಿ, ಬಟ್ ಅಷ್ಟೇ ಖುಷಿ ಇತ್ತು. ಬಟ್ ಇವ್ರಿಗೆ ಎಲ್ಲರೂ ಸಿಕ್ಕಾಬಟ್ಟೆ ಚಪ್ಪಾಳೆ ಕೂಡ ತಟ್ಟಿದ್ರು. ಅದೇ ರೀತಿಯಾಗಿ ಫುಲ್ ತುಂಬಾ ಖುಷಿಪಟ್ಟು ಒಂಥರ ಏನೋ ಹೇಳಲಿಕ್ಕೆ ಆಗಲ್ಲಲ್ವಾ ಪ್ರತಿಯೊಬ್ಬರು ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಈಗ ನೆಕ್ಸ್ಟ್ ವಿಡಿಯೋನ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎನರ್ಜೆಟಿಕ್ ಅಷ್ಟೇ ಇರೋದು, ಯಾರು ಅಷ್ಟೇ ಏನಿಲ್ಲ.
ನೋಡಿದ್ರಲ್ಲ ವೇವ್ಸ್ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಪ್ರತಿಯೊಂದು ತಂಡಗಳು ಕೂಡ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕೊರಿಯೋಗ್ರಾಫರ್ ಮುಂದೆ. ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಕೊರಿಯೋಗ್ರಾಫರ್ ಕೂಡ ಸರಿ ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ತಂಡದವರ ವಿಡಿಯೋ ಕೂಡ ತುಂಬ ಅದ್ಭುತವಾಗಿದೆ. ನಿಮಗೇನಿಸಿದೆ ಅದನ್ನು ಕಮೆಂಟ್ ಮಾಡಿ.